ಬಂದಿದ್ದೀವಿ. ವೆಹಿಕಲ್ ಪಾರ್ಕಿಂಗ್ ಆಯಿತು. ಆಷಾಢ ಇರೋದ್ರಿಂದ ಬೆಟ್ಟದ ಮೇಲೆ ಯಾವುದೇ ಪ್ರೈವೇಟ್ ವೆಹಿಕಲ್ ಬಿಡ್ತಾ ಇಲ್ಲ. ನಾವೆಲ್ಲ ಇವಾಗ ಬಸ್ಸಲ್ಲಿ ಇಲ್ಲಿ ಬಸ್ಸಲ್ಲಿ ಹೋಗ್ಬೇಕಾಗಿ ಅವರೇ ಹೇಳ್ತಿದ್ದಾರೆ. ಸೊ ಬಸ್ ಹೋಗೋಣ ಬನ್ನಿ. ಬಸ್ ಹತ್ತಿದ್ದೀವಿ. ಇವಾಗ ಹೋಗ್ಬೇಕು ದೇವಸ್ಥಾನಕ್ಕೆ. ಅಮ್ಮನ ಪಾರ್ಕಿಂಗ್ ಬೇರೆ ಇಲ್ಲಿ ಮಾಡಿಬಿಟ್ಟು ನಾವೆಲ್ಲ ಇವಾಗ ಬಸ್ ಇದೆ, ಬಸ್ಸಲ್ಲಿ ಹೋಗ್ಬೇಕಂತ. ಪ್ರೈವೇಟ್ ವೆಹಿಕಲ್ ಅಲೌಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನನ್ನ ಮಗ ಇನ್ನೂ ಹೋಯ್ತಾನೇ ಇದ್ದೀವಿ. ಇನ್ನೂ ಸಿಕ್ಕಿಲ್ಲ ಚಾಮುಂಡಿ ಬೆಟ್ಟ. ಹೋಗ್ತಾ ಇದ್ದೀವಿ. ಸೊ ನೋಡೋಣ. minutes later. ಕೊನೆಗೂ ನನ್ನ ಮಗ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಬಂದ, ರೀಚ್ ಮಾಡಿಸ್ದ ನೋಡಿ. ಫೈನಲಿ ಚಾಮುಂಡಿ ಬೆಟ್ಟ ಬಂದಿದ್ದೀವಿ. ತುಂಬ ರಶ್ಶು. ಆಷಾಢದ ಪ್ರಯುಕ್ತ ಫುಲ್ಲು ರಶ್ ಇದೆ ನೋಡಿ. ಎಲ್ಲ ಬಂದ್ವಿ, ಕೊನೆಗೂ ರೀಚ್ ಆಗಿದ್ದೀವಿ. ದರ್ಶನ ಮಾಡ್ತೀವಿ. ನೋಡೋಣ ಎಷ್ಟು ಜನ ಏನು ಅಂತ. ನಮ್ಮ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದಾಯ್ತು. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ತುಂಬ ರಶ್. ನೋಡೋಣ ಎಷ್ಟು ಜಲ್ದಿ ದರ್ಶನ ಆಗುತ್ತೆ. ಸ್ಪೆಷಲ್ ದರ್ಶನ ಏನು ಅಂತ. ಟಿಕೆಟ್ ಆಯಿತಾ, 300 ರೂಪಾಯಿ ತೊಗೊಂಡ್ರೆ ಬೇಗ ದರ್ಶನ ಆಗುತ್ತಂತೆ. 50 ರೂಪಾಯಿ ತೊಗೊಂಡು ಚೆಕ್ ಮಾಡೋಣ ಬನ್ನಿ, ಯಾವ್ದು ಜಲ್ದಿ ಆಗುತ್ತೆ ಅದು ತೊಗೊಳೋಣ. ಮಾಡಿದ್ದೀವಿ 1200 ರೂಪೀಸ್ 4 ಜನಕ್ಕೆ. ಒಬ್ರಿಗೆ 300 ರೂಪಾಯಿ. ಏನು ಕೊಡ್ತಾರೆ ನೋಡೋಣ ಬನ್ನಿ. ತಗೋ. ಸೊ 4 ಲಾಡು ಕೊಟ್ಟಿದ್ದಾರೆ. $1200 4 ಲಾಡು. ಇನ್ನು ದರ್ಶನ ಆಗಬೇಕು. ಇವಾಗ ದರ್ಶನ ಆದಮೇಲೆ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೌಡ್ ಇಲ್ಲ. ದರ್ಶನ ಆದಮೇಲೆ ನಾವು ಮತ್ತೆ ಬರ್ತೀವಿ. ಓಕೆ. ಸೊ ಗೈಸ್, ದರ್ಶನ ಮುಗೀತು. ಹೋಗ್ತಾ ಇದ್ದೀವಿ. ಎಲ್ಲೋ ಸರ್ಪ್ರೈಸ್. ನೆಕ್ಸ್ಟ್ ಲಾಗು ಫುಲ್ ಸರ್ಪ್ರೈಸ್ ಆಗಿರುತ್ತೆ. ಅಮ್ಮಂದು ಆಶೀರ್ವಾದ ನಿಮ್ಮ ಮೇಲೂ ಇಲ್ಲಿ, ನಮ್ಮ ಮೇಲೂ ಇಲ್ಲಿ. ತಾಯಿ ಚಾಮುಂಡೇಶ್ವರಿ ಎಲ್ಲಾರ್ಗೂ ಒಳ್ಳೇದ್ ಮಾಡ್ಲಿ. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅನ್ನೋದನ್ನ ನಾನು ಬ್ಲಾಗಲ್ಲೇ ತೋರಿಸ್ತೀನಿ. ನನ್ನ ಮಗ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅನ್ನೋನೆ. ಎಲ್ಲಿಗೆ ಚಿನ್ನ? ಸರ್ಪ್ರೈಸ್. ಏನು ಸರ್ಪ್ರೈಸ್ ನೋಡಿ. ನೋಡು ಅಮ್ಮ, ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ನನಗಂತೂ ಫುಲ್ಲು ಟಯರ್ಡ್ ಆಗೈತೆ. ನಾನು ಬೆಂಗಳೂರವರೆಗೂ ಹೋಗೋಕ್ಕಾಗಲ್ಲ ಚಿನ್ನ ಅಂದಿದ್ದಕ್ಕೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋನೆ. ಎಲ್ಲೇ ಅಂತ ಹೇಳ್ತಾ ಇಲ್ಲ. ಹೇಳಮ್ಮ, ಎಲ್ಲಿಗಮ್ಮ? ಮಣಿಕಂಠ. ಸರ್ಪ್ರೈಸ್. ರೋಹಿತ, ಮೀನಾ ಎಲ್ಲಿಗೆ ಅಂತ ನಿಮ್ಮ ಅಣ್ಣ ಹೇಳಿದ್ನ ನಿನಗೆ? ಹೇಳಿಲ್ವಾ? ಸುಳ್ಳು ಹೇಳ್ಬೇಡ. ನಿಜ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೂರ್ಯ ನಿಂಗೆ ಗೊತ್ತಾ? ಸೂರ್ಯ ಎಲ್ಲಿ ತಿರ್ಗೋ, ಎಲ್ಲಿ ಕರ್ಕೊಂಡು ಹೋಗ್ತಾರ ನಿನ್ಗೆ ಗೊತ್ತಾ? ಮಣಿಕಂಠ. ಹೇಳು ಚಿನ್ನಿ, ಎಲ್ಲಿಗೆ? रुको जरा सबर करो. ಚಿನ್ನಿ ಎಲ್ಲಿಗೆ ಅಂತ ಹೇಳಮ್ಮ. ಸರ್ಪ್ರೈಸ್. ಏನು ಸರ್ಪ್ರೈಸ್ ಅಂತ ಗೊತ್ತಿಲ್ಲ. ಹೋಗಿ ನೋಡೋಣ ಸರ್ಪ್ರೈಸ್ ಏನಂತ. ನಾವಿವತ್ತು ಇಲ್ಲೇ ಸ್ಟೇ ಆಗೋದು, ನೋಡ್ಬೋದು. ಸೊ ಮಮ್ಮಿ ಟಯರ್ಡ್ ಅಂತಿದ್ದಕ್ಕೆ ಮಮ್ಮಿನ ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂದರೆ ಮೈಸೂರಲ್ಲಿರೋ ಗ್ರ್ಯಾಂಡ್ ಮರ್ಕ್ಯೂರಿ ಹೋಟೆಲ್. 5 ಸ್ಟಾರ್ ಹೋಟ್ಲು ಕರ್ಕೊಂಡ್ಬಂದಿದ್ದಾನೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿದು. ನನಗಂತೂ ಸೊ ನಾವು ಇವಾಗಲೂ ಚೆಕ್ ಇನ್ ಆಗಿ ಆಮೇಲೆ ರೂಮ್ ತೋರಿಸ್ತೀನಿ. ರೂಮ್ ಟೂರ್ ಮಾಡೋಣ. ಸೊ
ಈಗ ಯಾವುದಿದು 5 ಸ್ಟಾರ್ ಹೋಟೆಲ್ ಗ್ರ್ಯಾಂಡ್ ಮರ್ಕ್ಯೂರಿ ಏನೋ ಹೇಳ್ದ, ಮರ್ತೋಗ್ಬಿಟ್ಟೆ ನಾನು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನನಗೆ ಗೊತ್ತಿಲ್ಲ ಇದು ನೇಮು ಆಯಿತಾ. ಅಲ್ಲಿ ಕರ್ಕೊಂಬಂದಿದ್ದಾನೆ. ವ್ಯೂಸ್ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಸೊ ಗೈಸ್, ಇವಾಗ ನಮ್ಮ ಅಮ್ಮ ನಿಮ್ಗೆಲ್ಲರಿಗೂ ರೂಮ್ ಟೂರ್ ಮಾಡಿಸ್ತಾರೆ ನೋಡಿ. ಇದೆಲ್ಲ ಆ ಸೈಡ್ ಈ ಸೈಡ್. ಇದು ನಮ್ಮ ರೂಮ್ ಇರೋ ಜಾಗ. ಸೊ ನಮ್ಮ ರೂಮ್ ನಂಬರ್ ಬನ್ನಿ 116. ಸೊ ಬಾ ತೋರ್ಸಮ್ಮ. ಎಸ್, ಕಾರ್ಡು ಎಂಟ್ರಿ ಕಾರ್ಡ್ ಇನ್ಸರ್ಟ್ ಮಾಡಿದ್ರು ನಮ್ಮಮ್ಮ. ಸೊ ಇದು ಎಂಟ್ರೆನ್ಸ್ ಏನಿದೆ, ಇದು ಕಬ್ಬಾಡ, ಒಂದು ಲಾಕರ್ ಕೊಟ್ಟಿದ್ದಾರೆ, ಏನು ಕ್ಯೂಸ್ ಇಲ್ಲ. ಇಲ್ಲಿ ಒಂದಿದು ಹ್ಯಾಂಗರ್ಸ್ ವಿತ್ ಐರನ್ ಬಾಕ್ಸ್ ಕೊಟ್ಟಿದ್ದಾರೆ, ಏನಿಲ್ಲ. ಸೊ ನಾವು ಹೆಲ್ಮೆಟ್ ಸಿಕ್ಕಿದ್ದೀವಿ. ಸಮ್ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ಯೂಸ್, ಆಲ್ಮಂಡ್, ಸಮ್ ಚಿಪ್ಸ್. ನಮ್ಮ ಮಣಿಕಂಠ ಕಾರಲ್ಲಿ ಹೋಗ್ಲಿ ಅಂತ ಕಾರ್ ಕೊಟ್ಟಿದ್ದಾರೆ, 2 ಗ್ಲಾಸ್. ಮತ್ತೆ ಇಲ್ಲಿ ಕಾಫಿ ಟೀ, ವಾಟರ್ ಬಾಟಲ್ಸ್, ಟಿವಿ, ಸ್ಟಡಿ ಟೇಬಲ್ ಎಲ್ಲ ಇದೆ. ಆಮೇಲೆ ವೇಟಿಂಗ್ ಚೇರ್, ಸಿಟ್ಟಿಂಗ್ ಚೇರ್, ಬೆಡ್. ಬೆಡ್ ಹೆಂಗಿದೆ ನೀನು ಮಲ್ಕೊಂಡು ನೋಡು. ಫುಲ್ಲು ಸ್ಮೂತ್ ಆಗೈತೆ. ಫುಲ್ ಸ್ಮೂತಿ. The next day. ಇವಾಗ ನಮ್ಮಮ್ಮ ಇವಾಗ ಎದ್ದವ್ರೆ ನೋಡಿ. ಎಷ್ಟು ಚೆನ್ನಾಗಿತ್ತು ನಿದ್ದೆ ಎಲ್ಲ, ಸಕ್ಕದಾಗಿ ಮಾಡಿದೆ. ವಾವ್, 5 ಸ್ಟಾರ್ ಹೋಟೆಲಲ್ಲಿ ನನ್ನ ಮಗು ಕರ್ಕೊಂಬಂದು ನಾನು ಫುಲ್ ಹ್ಯಾಪಿ ಆಗಿದ್ದೀನಿ. ಫುಲ್ ಸರ್ಪ್ರೈಸ್ ನನ್ನ ಮಗು ಕರ್ಕೊಂಬಂದಿದ್ದು. ಬಟ್ ಇದು ಪ್ಲ್ಯಾನಲ್ಲಿ ಇರಲಿಲ್ಲ. ನಿನ್ನೆ ಮಳೆ ಬಂದಿದ್ದ ರೀಸನ್ಗೆ ಇವತ್ತು ನಾವು ಸ್ಟೇ ಆಗಿದ್ವಿ. ಬಟ್ಟೆನೂ ತಂದಿಲ್ಲ, ಏನು ತಂದಿಲ್ಲ. ನಾವು ಸರ್ಪ್ರೈಸಿಗೆ ಬಂದು ಇಲ್ಲಿ ಸರ್ಪ್ರೈಸ್ ಮಾಡೋಕ್ಕೆ ಹೋಗಿ ಸಮ್ ರೀಸನ್ಸಿಂದ ಹೋಟೆಲ್ ಬುಕ್ ಮಾಡಿದ್ದು. ಇಲ್ಲ ಅಂದರೆ ನಾವು ನೆನ್ನೆನೇ ಹೋಗಬೇಕಿತ್ತು ಮಾಡಿರೋದಕ್ಕೆ. ಸೊ ಔಟ್ಫಿಟ್ ಒಂದೇ ತಂದಿರೋದು, ಸೊ ಅದೇ ಇದು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟಿಗೆ ಹೋಗ್ತೀವಿ. ಸೊ ಗೈಸ್, ನಮ್ಮಮ್ಮ ನೋಡಿ ಏನೇನು ಹಾಕೊಂಡಿದ್ದಾರೆ ಅಂತ. ಪ್ಯಾನ್ ಕೇಕ್ಸ್, ಟೋಸ್, ಆಮೇಲೆ ವೆಜಿಟೇಬಲ್ಸ್, ಚೀಸು ಎಲ್ಲ. ಓವರ್ ತೆಗಿತಲ್ಲ. ಅಂಡಯಟಿ ನನ್ನ ಮಗ, ಅಂಡಯಟಿ ಇವನು ನೋಡಿ. ಬರೀ ಸಿಕ್ಕಿದೆಲ್ಲ ತಿಂತೈತಿದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸಿಕ್ಕಿದೆಲ್ಲ ಇಲ್ಲಡ ಹೇಳ. ನೋಡಿ, ನನ್ನ ಮಕ್ಕಳು ಇಬ್ರು ಸ್ವಿಮ್ಮಿಂಗ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಂತ ಇಬ್ರು. ಸ್ವಿಮ್ಮಿಂಗ್ ಪೂಲ್ಗೆ ನಮ್ಮ ಮಣಿಕಂಠ ಹಾಯ್ ಮಾಡು. ರೋಹಿತ್ ಹೋಗ್ತಿದ್ದಾರೆ ಸ್ವಿಮ್ಮಿಂಗ್ ಆಡೋಣ ಅಂತ. ನಾವು 12 o'clock ಚೆಕ್ಔಟ್ ಆಗಬೇಕಂತ ಇದ್ದೀವಿ. ನೋಡಿ, ಮಣಿಕಂಠ ರೋಹಿತ್ ಇಬ್ರು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಹೊರಟಿದ್ದೀವಿ ಮತ್ತೆ ಬ್ಯಾಂಗ್ಳೂರ್ಗೆ. ಮಣಿಕಂಠ ರೆಡಿ, ಮತ್ತೆ ನಮ್ಮ ರೈಡ್ ಸ್ಟಾರ್ಟ್ ಆಗ್ತಾ ಇದೆ. ಬ್ಯಾಂಗ್ಳೂರ್, ಮೈಸೂರು ಟು ಬ್ಯಾಂಗ್ಳೂರ್. ಮಾತಾಡೋ, ಹೇಳು. ಸ್ಟಾರ್ಟ್ ಆಗ್ತಾ ಇದೆ. ಫುಲ್ಲು ಬೇಜಾರಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತಿದ್ದಾನೆ. ಯಾಕೆ ಕೇಳಿ? ಯಾಕೆ ಯಾಕೂ ಇಲ್ಲ. ನೋಡಿ ಗೈಸ್, ನಮ್ಮಮ್ಮ ತಿರ್ಗಾ ಕೋಪ ಮಾಡ್ಕೊಂಡ್ಬಿಟ್ಟವ್ರು. ಏನು ಕೇಳಿ ರೀಸನ್? ಏ ನಡೆಯಲ್ಲ ಬೇವಾರ್ಸಿ. ನೋಡಿ ನೋಡು, ಬೈತಾ ಇರೋದು ನೋಡ್ರಿ, ಒಂದೊಂದು ಮಾತು ನೋಡ್ರಿ. ನಮ್ಮಮ್ಮ ಕೋಪ ಬಂದಾಗ ಕ್ಯೂಟ್ ಅಂತಾರ, ಕಮೆಂಟ್ ಮಾಡಿ. ನೋಡಿ, ಸುಮ್ಮನೆ ನಡಿ, ನಂಗೆ ಕೋಪ ಬರ್ಸ್ಬೇಡ ಹೇಳ್ತಾ ಇದ್ದೀನಿ. A few moments later. ಮತ್ತೆ ನಾವು ಬ್ಯಾಂಗ್ಳೂರ್ ಹೊರಟಿದ್ದೀವಿ ಫ್ರೆಂಡ್ಸ್. ಲಾಗೌಟ್ ಮಾಡ್ತಾ ಇದ್ದೀವಿ, ಚೆಕ್ಔಟ್ ಮಾಡ್ತಾ ಇದ್ದೀವಿ, ಸಾರಿ. ಸೊ ಗೈಸ್, ಚೆಕ್ಔಟ್ ಆಯಿತು. ಇವಾಗ ನಮ್ಮ ಮಮ್ಮಿಗೆ ಮೈಸೂರು ಸಿಲ್ಕ್ ಸ್ಯಾರಿ ಬೇಕಂತೆ, ಪರ್ಚೇಸ್ ಮಾಡಿ
ನನಗೆ ನನ್ನ ಮಗ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ತೀನಿ ಅಂದವನೇ, ಆದರೆ ಇಲ್ಲಿ ಯಾವ ಅಂಗಡಿ ಬೆಸ್ಟ್ ಅಂತ ರಿಸೆಪ್ಷನ್ ಕೇಳಿ. 1 hour later. ಸೊ ಮಮ್ಮಿನ ಇಲ್ಲಿ ಒಂದು ಶಾಪ್ ಇದೆ NIC ಅಂತ, ಅಲ್ಲಿ ಕರ್ಕೊಂಡು ಬಂದಿದ್ದೀನಿ ಸ್ಯಾರಿ ಶಾಪಿಂಗ್ಗೆ. ಮಮ್ಮಿ ಇವಾಗ ಮೈಸೂರು ಸಿಲ್ಕ್ ಸ್ಯಾರೀಸ್ ಸೊ ಅದೆಲ್ಲ ನೋಡೋಣ ಎಷ್ಟೊತ್ತು ಮುಂದೆ ಸ್ಯಾರಿ ನೋಡಿದ್ರೆ ಒಂದು ಇಷ್ಟ ಆಗಿಲ್ಲ. ಈ ಥರ ಬೇಕು ಅಂದರೆ ಇವತ್ತು ಚೆನ್ನಾಗಿಲ್ಲ, ಆದರೆ ಕಲರ್ಸ್ ಇನ್ನೂ ನೋಡ್ತೀನಿ. ಚೆನ್ನಾಗಿಲ್ಲ, ನನ್ನ ಮಗ ಚೆನ್ನಾಗಿದೆ. ನೋಡಿ ಗೈಸ್, ನಮ್ಮಮ್ಮ ಕಾಸ್ಟ್ಲಿ ಸ್ಯಾರಿ ತೊಗೊಳ್ತವ್ರೆ 40,000. ನೋಡೋಣ ಹೆಂಗಿದೆ. ನಾನು ಹೇಳಿದ್ದು ಓಪನ್ ಮಾಡಿ. ಇದು 41,000 ಅವ್ರು ಕೇಳಿದ್ರಲ್ಲ 40,000 ಇದು 41 ಪ್ಯೂರ್ ರಾಕೆಟ್ ಬರ್ತದೆ ಅದು ನೋಡಿ. ಅದು ಟ್ರೈನಲ್ಲಿ ನಿಮಗೆ ಕಲರ್ಸ್ ಬರುತ್ತೆ, ಯಾವ್ದು ಓಪನ್ ಮಾಡಿ. ಕಲರು ಚೆನ್ನಾಗಿದೆ. ಅನ್ಸಲ್ಲ ಕಲರ್ ಇಲ್ಲ ಅಲ್ಲ ಇಲ್ಲ. ಆಮೇಲೆ ಸ್ಕೈ ಬ್ಲೂ ಇದು ಬಿಚ್ಚಿ ತೋರಿಸಿ, ಇದನ್ನು ತೋರಿಸಿ. ಒಂದು ಇಷ್ಟಪಟ್ಟರು ಗೈಸ್ ನಮ್ಮಮ್ಮ ಕೊನೆಗೂ. ಲಕ್ಷ್ಮಿ ಅಂತ ಅದು ತೋರಿಸಿ. ಇದು ಸ್ವಲ್ಪ ಸೆಲೆಕ್ಟ್ ಮಾಡಿದ್ದೀನಿ, ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ, ಆದರೂ ಬೇರೆ ನೋಡ್ತೀನಿ, ಬೇರೆದು ಯಾವುದು ಇದಕ್ಕಿಂತ ಬೆಟರಾಗಿ ಸಿಗುತ್ತಾ ನೋಡ್ತೀನಿ. ಆದರೆ ಈ ಥರ ಈ ಕಲರ್ ಇಲ್ಲ ನನ್ನ ಹತ್ರ. ಚೆಕ್ಸ್ ಬೇಡ, ಪ್ಲೈನಲ್ಲೇ ಬೇಕಂತ ಇದಕ್ಕೆ ರೆಡಿ ಆದರೆ ಬ್ಲೌಸು ಫುಲ್ ಇದಕ್ಕೆ ಬಿಟ್ಟು ಫುಲ್ಲು ಡಿಸೈನರ್ ಬ್ಲೌಸ್ ಮಾಡಿಬಿಟ್ಟು ಇದನ್ನು ರೆಡಿ ಆದರೆ ಸಖತ್ತಾಗಿರುತ್ತೆ. ಆದರೆ ನನ್ನ ಮಗ 40,000 ಅಂತ ಹೇಳ್ತವ್ರೆ, ಡಿಸ್ಕೌಂಟ್ ಮಾಡಬೇಕು. ಸೊ ಗೈಸ್, ನಮ್ಮಮ್ಮ ಸ್ಯಾರಿ ಸೆಲೆಕ್ಟಿಂಗ್ ಆಯಿತು. ಇವಾಗ ಬಿಲ್ಲಿಂಗ್ ಕೌಂಟರ್ಗೆ ಬಂದಿದ್ದೀವಿ, ಬಿಲ್ ಮಾಡಿಸ್ತೀವಿ, ಆಮೇಲೆ ನೋಡೋಣ. ಸ್ಯಾರಿ ಬೈ ಆಯಿತು, ಬಟ್ ವೆರಿ ಗುಡ್ ಸ್ಯಾರಿ. ಇವಾಗ 25,000 ಡಿಸ್ಕೌಂಟ್ ಮಾಡಿದ್ದಾರೆ. ಕೊನೆಗೂ ಪರ್ಚೇಸ್ ಮಾಡಿದ್ದೀನಿ ಮೈಸೂರು ಸಿಲ್ಕ್. ನನ್ನ ಮಗ ಕೊಡಿಸಿದ್ದಾನೆ, ನೋಡೋಣ. ಲ್ಯಾಟ್ರಿ. ಸೊ ಗೈಸ್, ಇವಾಗ ಸ್ಯಾರಿ ಪರ್ಚೇಸಿಂಗ್ ಆಯಿತು. ಇವಾಗ ನಮ್ಮ ಅಮ್ಮನಿಗೆ ನನಗೆ ನನ್ನ ಮಗ ಮೈಸೂರು ಪಾಕ್ ಕೊಡಿಸ್ತೀನಿ, ಮೈಸೂರು ಪಾಕ್ ಅಲ್ಲೇ ಹುಟ್ಟಿರೋದು ಅಂತವೇ, ಅದೆಲ್ಲಿ ಹುಟ್ಟಿತು ಅಲ್ಲೇ ಕೊಡಿಸ್ತಾನಂತೆ ಮೈಸೂರು ಪಾಕ್. ನಾನು ನೋಡೋಣ ಹೆಂಗಿದೆ ಅಂತ ಹೇಳಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಸೊ ಬನ್ನಿ, ನಿಮಗೆ ಮೈಸೂರು ಪಾಕ್ ಹುಟ್ಟಿ ಡೆಲ್ಲಿ, ಅಲ್ಲೇ ನಿಮಗೆ ಮೈಸೂರು ಪಾಕ್ ತಿನ್ಸೋಣ, ನಮ್ಮ ಅಮ್ಮಂಗೆ ತಿನ್ಸೋಣ. ಸೊ ಗೈಸ್, ಬಂದಿದ್ದೇವೆ. ಗುರು ಸ್ವೀಟ್ಸ್ ಅಂತೆ ಇದು ಮೈಸೂರು ಮಾರ್ಕೆಟಲ್ಲೇ ಲೊಕೇಟ್ ಆಗೈತೆ. ಸೊ ಇಲ್ಲೇ ಮೈಸೂರು ಪಾಕ್ ಹುಟ್ಟಿದ್ದು. ಬನ್ನಿ ಸ್ವೀಟ್ ಟೇಸ್ಟ್ ಮಾಡೋಣ. ಗೀ ಮಿಲ್ಕ್ ಮೈಸೂರು ಪಾಕ್ ಐತೆ, ಜಾಗ್ರಿ ಮೈಸೂರು ಪಾಕ್, ಬಾದಾಮ್ ಮೈಸೂರು ಪಾಕ್, ಕಾಜು ಮೈಸೂರು ಪಾಕ್, ಡ್ರೈ ಫ್ರೂಟ್ ಮೈಸೂರು ಪಾಕ್. ನಾನು ಇದನ್ನು ಟೇಸ್ಟ್ ಮಾಡ್ತೀನಿ. ಗೀ ಮಿಲ್ಕ್ ಮೈಸೂರು ಪಾಕ್ ಹೇಳ್ಬೋದಾ? ಮೈಸೂರು ಪಾಕು ಕೊಡ್ತಿದ್ದಾನೆ. ಇದೇನು ಗೀ ಮೈಸೂರು ಪಾಕ್ ಅಂದರೆ ಹೇಗಿದೆ? ತುಪ್ಪ ಇದ್ರೆ ಫುಲ್ಲು ತುಪ್ಪ. ಇದು ಗೀ ಮಿಲ್ಕ್ ಮೈಸೂರು ಪಾಕ್. ಇದಕ್ಕಿಂತ ನಿಜವಾಗ್ಲೂ ಗೀ ಮೈಸೂರು ಪಾಕ್ ಅಂತೂ ಸಕ್ಕತ್ತಾಗಿದೆ. ಗೀ ಮಿಲ್ಕ್ಕಿಂತ ಗೀ ಮೈಸೂರು ಪಾಕ್ ಸಕ್ಕತ್ತಾಗಿದೆ. ಬಾಯಿದು ಹಾಗೆ ತಗೋಬೋದು. ತಿನ್ಸಿದಾಯ್ತು, ಮನೆಗೂ ಪಾರ್ಸಲ್ ತಗೊಂಡಿದ್ದಾಯ್ತು. ಊಟ ಬೇಕು ಅಂದಿದ್ದಕ್ಕೆ ಎಲ್ಲೋ ಇವಾಗ ಹನುಮಂತು ಪಲಾವ್ ಹೋಗೋಣ. ಹನುಮಂತು ಪಲಾವ್ ಚೆನ್ನಾಗಿರುತ್ತಮ್ಮ, ಅಲ್ಲಿ ಹೋಗೋಣ ಅಂತವನೇ. ನೋಡೋಣ ಟೇಸ್ಟ್. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತಂದಾರ್ ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಸೊ ಗೈಸ್, ಇವಾಗ ಬಂದಿದ್ದೀವಿ ಹನುಮಂತು ಪಲಾವ್ ಅಂತ ನಮ್ಮ ಅಮ್ಮನಿಗೆ ತಿನ್ಸಕ್ಕೆ. ಹೆಂಗಿದೆ ಏನು ಅಂತ ನೋಡೋಣ. ಸೊ ಇಲ್ಲಿ ನಮ್ಗೆ ಇನ್ನೊಬ್ರು ಆ್ಯಡ್ ಆಗವ್ರೆ, ಫ್ರೆಂಡ್ ರಾಕೇಶ್ ಅಂತ ಹೇಳಿ. ಹಣ ಬಂದ ಓಕೆ, ಇವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಊಟ ಆದಮೇಲೆ. ಸೊ ಗೈಸ್, ಇಲ್ಲೊಂದು ಲಫ್ಟ ಆಯಿತು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಊಟ ಇನ್ನ ಲೇಟ್ ಆಗುತ್ತಂತೆ, ಹಾಫ್ ಅನ್ ಅವರ್. ಸೊ ಟೈಮ್ ಇಲ್ಲ. ಬೇರೆ ಕಡೆ ನಮ್ಮ ಫ್ರೆಂಡ್ ರಾಕಿ ಅಂದ್ರಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟೈತೆ. ನಮ್ಮ ಫ್ರೆಂಡ್ ರಾಕಿ ಅಂದ್ರಲ್ಲ, ಅವರು ಸಜೆಸ್ಟ್ ಮಾಡಿದ್ರು ಬೇರೆ ಕಡೆ. ಸೊ ಅಲ್ಲಿ ಹೋಗೋಣ. ಬಂಬೂ ಬಿರಿಯಾನಿ ಅಂತೆ. ಸೊ ಟ್ರೈ ಮಾಡೋಣ ಹೊಸದು. ಇವಾಗ ಇಲ್ಲೆಲ್ಲೋ ಕರ್ಕೊಂಡು ಬಂದಿದ್ದಾರೆ ನಮ್ಮ ಫ್ರೆಂಡ್ಸ್, ಬೊಂಬಾಟ್ ಬ್ಯಾಂಬೂ ಬಿರಿಯಾನಿ ಅಂತೆ. ಬನ್ನಿ ಹೊರಗಡೆ ಟೇಸ್ಟ್ ನೋಡೋಣ. ಮಣಿಕಂಠ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ಏನು ಬ್ಯಾಟಿಂಗ್ ಬಂದಿರೋದೇ ಮೊಟ್ಟೆ. ರಾಕಿ ಅವ್ರು ಕರ್ಕೊಂಡ್ ಬಂದಿರೋದು ಇಲ್ಲಿಗೆ. ರಾಕಿ ಅವ್ರು 6 ಗಂಟೆ ಮೇಲೆ ಎಷ್ಟು ಜನ ಇರ್ತಾರೆ? 9 ಜನ ಬರ್ತಾರೆ. ಹೌದಾ? ಫುಲ್ಲು ಇಲ್ಲೆಲ್ಲ ತುಂಬಿರ್ತಾರೆ. ಒಳ್ಳೆ ಟೇಸ್ಟ್ ಇದೆ ಇಲ್ಲಿ, ಚೆನ್ನಾಗೈತೆ. ನಿಮ್ಗೆ ಏನು ಅನಿಸ್ತೈತೆ ಸರಿ ಅಲ್ಲಿ ಬಂದಿರೋದು? ಚೆನ್ನಾಗಿದೆ, ನೋಡೋಣ, ತಿಂದಾದ್ಮೇಲೆ ಹೇಳ್ತೀವಿ. ತಿಂದಾದ್ಮೇಲೆ
ಆಕಿ ಅವರು ಪೇ ಮಾಡ್ತೀನಿ ಅಂತ ಅವ್ರೆ, ಆದರೆ ಮಾಡಬೇಡ್ದು. ಯಾಕಂದ್ರೆ ಮಾಡಂಗಿಲ್ಲ. ಪೇ ಫ್ರೆಂಡ್ಸ್, ಇವಾಗ ಏನಾಯಿತು ಅಂದರೆ ಹೊಸದು ಎಲ್ಲ ಚೆನ್ನಾಗಿತ್ತ. ಮ್ಯಾಂಗೋ ಬಿರಿಯಾನಿ ಚೆನ್ನಾಗಿ ತಿನ್ಬಿಟ್ವಾ ಎಲ್ಲರೂ. ಇವಾಗ ಬೆಂಗಳೂರಿಗೆ ಹೋಗಬೇಕು. ನಮ್ಮ ಅಮ್ಮಂಗೆ ಸುಸ್ತಾಗ್ತದೆ. ಹೌದು, ಮನೆ ನಮ್ಮಂಗಲ್ಲ. ಯಾವ ಇವೆಲ್ಲ ನಾನು ಹೋಗೋಣ ಅಂದ್ರೆ ಈ ನನ್ನ ಮಗಂಗೆ ಆಯ್ತಾ ಇಲ್ಲ, ಅಮ್ಮಂಗೆ ಅಂತ ಹೇಳಿ ಸುಳ್ಳು ಹೇಳ್ತಾನೆ. ಸೊ ಇವಾಗ ಅದನ್ನ ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಹೋಗೋಣ ನಡೀರಿ. ಯಾವ ರೆಸಾರ್ಟ್ ಅಂತ ನಿಮ್ಗೆ ಆಮೇಲೆ ರಾಕಿ ಅವರು ಸಜೆಷನ್ ಇವ್ರದ್ದು. ಇವಾಗ ರಾಕಿ ಅವರು ಮುಂದೆ ನಮ್ಮ ಗೈಡ್ ನಾಳೆವರೆಗೂ ರಾಕಿ ಅವ್ರು ಕಾಣಿಸ್ಕೊತಾ ಇರ್ತಾರೆ ಬ್ಲಾಗಲ್ಲಿ, ನೋಡ್ತಾ ಇರ್ತಾರೆ. ಹಾಯ್ ಫ್ರೆಂಡ್ಸ್, ನೋಡಿ ಬಟ್ಟೆ ಎಲ್ಲ ತೊಗೊಂಬಂದಿರಲಿಲ್ಲ. ಇವಾಗ ರೆಸಾರ್ಟ್ಗೆ ಹೋಗೋದಕ್ಕೆ ಬಟ್ಟೆ ಇಲ್ಲ. ನಿನ್ನೆಯಿಂದ ಒಂದೇ ಬಟ್ಟೆಲಿದ್ದೀವಿ, ಯಾವುದೂ ಪ್ಲ್ಯಾನ್ ಇರಲಿಲ್ಲ. ಈಗ ನನ್ನ ಮಗ ಕರ್ಕೊಂಡು ಹೋಗ್ತಿದ್ದಾನೆ ಅಂಥೇಳಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಆಯಿತು. 1 hour later. ನೋಡಿ ಫ್ರೆಂಡ್ಸ್, ನನ್ನ ಮಗ ನನಗೆ ಯಾವ ರೆಸಾರ್ಟ್ ಕರ್ಕೊಂಬಂದ, ರೂಮ್ ಇಲ್ವಂತ ಇಲ್ಲಿ. ಇವಾಗ ನೀವು ಸಾಟರ್ಡೆ ಸಂಡೇ ಆಗಿರೋದ್ರಿಂದ ರೂಮ್ ಎಲ್ಲ ಫುಲ್ ಆಗೈತೆ ಅಂತ ಹೇಳಿ ನಿನ್ನೆಲ್ಲ 5 ಸ್ಟಾರ್ ಹೋಟ್ಲಲ್ಲಿ ಇಕ್ಕದ. ಇವತ್ತು ಈ ಟೆಂಟಲ್ಲಿ ಇರಬೇಕಂತೆ. ನಾನು ಸುತ್ತ ಗಿಡ ಎಲ್ಲ ಇದೆ, ಮರ ಎಲ್ಲ, ಮುಂದೆಗಡೆ ಕೆರೆ. ನಾನು ಹೆಂಗಿರಲಿ ಇಲ್ಲಿ ಭಯ ಆಫ್ ಆಗ್ತಾಯಿದೆ ನನಗೆ. ಫಸ್ಟ್ ಟೈಮ್ ಯಾವ ಥರ ಇರೋದು, ಹುಳ ಬಂದ್ಬಿಟ್ರೆ, ಹಾವು ಬಂದ್ಬಿಟ್ರೆ ಏನು ಮಾಡೋದು? ನನ್ನ ಮಕ್ಕಳು ಹಾಲಿವುಡ್ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವನಿಗೆ ಕೊಡಬೇಕು ಆಸ್ಕರ್. ಫಸ್ಟ್ ಟೈಮು ಈ ಥರ. ಆದರೆ ನೋಡೋಕ್ಕೆ ಇಷ್ಟನೇ ಇತ್ತು, ಟಿ ವಿಲೆಲ್ಲ ನೋಡಿದಾಗ ಒಂದಿನ ಇರಬೇಕಂತ. ಆದರೆ ಇಲ್ಲಿ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ರಾತ್ರಿ ಹೆಂಗಿರೋದು ಅಂತ ಗೊತ್ತಿಲ್ಲ. ಸೊ ಗೈಸ್, ಇವಾಗ ಏನಾಯ್ತಂದರೆ ನಮ್ಮ ಅಮ್ಮನಿಗೇನೋ ರೆಸಾರ್ಟಲ್ಲಿ ಇಷ್ಟ ಇಲ್ವಂತೆ ಇರೋದಕ್ಕೆ. ಸೊ ನೈಟ್ ರೈಡ್ ಬ್ಯಾಂಗ್ಳೂರಿಗೆ ರೀಚ್ ಆಗ್ತಿದ್ದೀವಿ. ಯಾಕೋ ನಮ್ಮ ಅಮ್ಮನಿಗೆ ಇಷ್ಟ ಆಗಿಲ್ಲ. ಸೊ ಸುಮ್ಮನೆ ಬೇಜಾರು ಮಾಡೋದು ಬೇಡ ಅಂತ ಮೂವ್ ಆಗ್ತಾಯಿದ್ದೀವಿ ವಿತ್ ಆಲ್. ಈ ನನ್ನ ಮಗ ರೋಹಿತ. ನಾನು ನಮ್ಮ ಅಣ್ಣನ ಹೆಲ್ಮೆಟ್ ಹಾಕಿದ್ದೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ರೆಡಿನಾ ಅಂಕಲ್? ನೈಟ್ ರೈಡ್ ಮೂವ್ ಆಗ್ತಿದ್ದೀವಿ. ಸೊ ಕ್ಯಾಚಸ್ ನೋಡೋಣ ನೈಟ್ ರೈಡ್ ಹೆಂಗಿರುತ್ತೆ ಅಂತ. ಟಾಟಾ, ಸಿ ಯು, ಬಾಯ್ ಬಾಯ್. ಅಯ್ಯ, ನಿನ್ನ ಹತ್ರ ಯಾರು ತಲೆ ಚಚ್ಕೋತಾರೆ? ಫ್ರೆಂಡ್ಸ್, ಇಲ್ಲಿ ನನಗೆ ಬೇಜಾರಂತ ನನ್ನ ಮಗ ರಿಟರ್ನ್ ಬ್ಯಾಂಗ್ಳೂರ್ ಕರ್ಕೊಂಬಂದ. ಇವಾಗ ಹ್ಯಾಪಿ ಆಗಿದ್ದೀನಿ. ಆದರೆ ನನಗೆ ಇಷ್ಟವಾದ ಕಾಫಿ ಕೊಡ್ಸೋಣ ಅಂತ ಹೇಳಿ ಯಾವುದೋ ಡಾಲ್ಫಿನ್ ಅಂತ ಇಲ್ಲಿತ್ತು, ಹೈವೇಲಿ ನಿಲ್ಲಿಸಿದ್ದಾನೆ. ಕಾಫಿ ಕೊಡ್ತಿ ಹೊರಡೋಣ. ನೋಡ್ತಾ ಇದ್ದೀನಿ, ನಿಂಗೆ ಬೇಕು? ನನಗೆ ಒಂದು ಕಾಫಿ. ಕಾಫಿ ಇಲ್ಲ? ಹೇಳಿ, ಕಾಫಿ ಇಲ್ಲ? ಕಾಫಿನೇ, ಫಿಲ್ಟರ್ ಕಾಫಿ. ಮಿಷಿನ್. ನನಗೆ ಫಿಲ್ಟರ್ ಕಾಫಿನೇ ಇಷ್ಟ. ಬ್ರೂ ಎಲ್ಲ ನನಗೆ ಇಷ್ಟ ಇಲ್ಲ. ನನಗೆ ಕಾಫಿ ಅಂದರೆ ನಾನು ತುಂಬ ಇಷ್ಟ. ಕಾಫಿ ಅಂದರೆ ಬಿಡೋದೇ ಇಲ್ಲ. ನೋಡೋ ನನಗೆ ಅಂತ ರೀಲ್ಸ್ ಎಲ್ಲ ಏನೋ ನೀನು ಕುಡಿತಾ ಇರೋದು? ರೆಡ್ ವೆಲ್ವೆಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಶೇಕ್ ಚೆನ್ನಾಗೈತಾ? ಸೂಪರ್ ಆಗಿತ್ತು. ಎಷ್ಟು ಚೆನ್ನಾಗಿದೆಯಲ್ಲ. ಇವತ್ತಂತೂ ಸೂರ್ಯ ಫುಲ್ಲು ಚೆನ್ನಾಗಿ ಕಾಣಿಸ್ತಾವ್ರಪ್ಪ. ಏರೆಲ್ಲ ಹಾಳಾಗ್ಬಿಡುತ್ತವೆ ಇರೋದು 4 ಕೂದಲು. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪಂತೆ ಸೊಪ್ಪು. ನೋಡ್ದ, ಹೇರ್ ಸ್ಟೈಲ್ ಚೇಂಜ್ ಮಾಡ್ತಾರಂತೆ ನೋಡಿ. ಇಷ್ಟು ಸ್ಟೈಲ್ ಕಣ, ವೈಟ್ ಕೂದಲು ಬರೋದೇ ಸ್ಟೈಲು. ಎಷ್ಟೋ ಜನ ಮಾಡ್ಕೊಂತಾರೆ ಕಾಸು ಕೊಟ್ಟು. Emotional damage. ಇಂಥ ಜನ
ದಾಖಲೆಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಇಷ್ಟೊಂದು ಚಾಕ್ಲೇಟ್ ತಗೊಂಡಿದ್ದಾನೆ. ಸೂರಿಂಗ್ ಹೊಟ್ಟೆ ಉರಿ. ನನ್ನ ಮಗ ಏನಾರ ತಕೊಟ್ಬಿಟ್ರೆ ಈ ಸೂರಿಂಗ್ ಹೊಟ್ಟೆ ಉರಿ. ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಉರಿತಾದೆ ಒಳಗಿಂದ ಫುಲ್ಲು ನಾನಂದ್ರೇನೆ ಹೊಟ್ಟೆ ಉರಿ. ಯಾವಾಗಲೂ ಅಷ್ಟೇ ನನ್ನ ಮಗ ಇಷ್ಟು ಚೆನ್ನಾಗಿ ನನ್ನ ನೋಡ್ಕೊತಾನೆ ಅಂತ ಫುಲ್ ಹೊಟ್ಟೆ ಉರಿ. ಸರಿ ಹಂಗಲ್ಲ, ಲಾಗ್ ನೋಡಿ ನಿಮ್ಗೆ ಗೊತ್ತಾಯ್ತದೆ ಯಾರು ಹೊಟ್ಟೆ ಉರಿ ಅಂತ. ಇವನಿಗೆ ಹೊಟ್ಟೆ ಉರಿ ಯಾವಾಗಲೂ ಎನಿ ಟೈಮ್ ಹೊಟ್ಟೆ ಉರಿ. ನನ್ನ ಮಗು ಏನಾರ ಕೊಡಿಸ್ಬಿಟ್ರು ಹೊಟ್ಟೆ ಉರಿ, ನನ್ನ ಚೆನ್ನಾಗಿ ನೋಡಿಕೊಂಡು ಹೊಟ್ಟೆ ಉರಿ. ಯಾಕೆ ಅಂತ ಗೊತ್ತಿಲ್ಲ. ಆದರೆ ನನಗೇನಾದರೂ ಕಷ್ಟ ಆದರೆ ಇಷ್ಟ ಆಗಲ್ಲ, ಅದು ಸುಮ್ಮನೆ ಡೌ ಮಾತಾಡ್ತಾನೆ. ಡೌ ಸೂರ್ಯ, ಡೌಡಿಯೋ ಸೂರ್ಯ. ಈಗ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ, ಮದ್ದೂರಲ್ಲಿ. ಆ್ಯಕ್ಚುಲಿ ಇದು ಮದ್ದೂರಲ್ಲಿ ಇರೋದು. ನಾವು ಇವಾಗ ಕಾಫಿಗೆ ನಿಲ್ಸಿದ್ದೀವಿ. ಮತ್ತು ನಾವು 12 o'clock midnight. ನನ್ನ ಮಗ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗಿ ಇವಾಗ ರಾತ್ರಿ 12 ಗಂಟೆಗೆ ಮನೆ ರೀಚ್ ಆದ್ವಿ. 11:30 ಟೈಮ್. ಮಾತಾಡು. ಫುಲ್ ಸ್ಟ್ರೈನ್ ಆಗಿ ಹೋಗಿದ್ದೆ ಗಾಯ್ಸ್. ನಿನಗೇನು ಅನಿಸ್ತೈತೆ ಸೂರ್ಯ? ಮಸ್ತಾಗಿತ್ತು ಬಿಡು. ಮಳೆ ಬಂದಿದ್ರೆ ಕಷ್ಟ ಆಗ್ಬಿಡೋದು. ಮಳೆ ಬಂದಿಲ್ಲ. ನಿನಗೆ ರವಿ? ಮತ್ತೆ ಹೋಗ್ಬೇಕು ಅನಿಸ್ತೈತೆ ಅಷ್ಟೇ.